ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣ ಕರ್ನಾಟಕದಲ್ಲಿಲ್ಲ. ಇಲ್ಲಿನ ಪರಿಸ್ಥಿತಿ ಬೇರೆ ರಾಜ್ಯಗಳಿಗಿಂತ ಭಿನ್ನವಾಗಿದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ನೀಡಿದ ಹೇಳಿಕೆ ಇದೆಯಲ್ಲ, ಈ ಹೇಳಿಕೆ ಅವರ ಅವ್ಯಕ್ತ ಭಾವನೆಯೊಂದರ ಪ್ರತಿಬಿಂಬ ಎನ್ನಲಾಗುತ್ತಿದೆ. ಇದರ ಜೊತೆಗೆ ಇತ್ತೀಚಿನ ಕೆಲ ದಿನಗಳಿಂದ ಕುಮಾರಣ್ಣನ ನಡವಳಿಕೆಯಲ್ಲಿ ಎದ್ದು ಕಾಣುವ ಬದಲಾವಣೆಯಾಗಿರುವುದು JDS ವಲಯದಲ್ಲಿ ನಾನಾ ವದಂತಿಗಳು ಹರಿದಾಡುವಂತೆ ಮಾಡಿದೆ. ದೆಹಲಿಯಲ್ಲಿ ನಡೆದಿದೆ ಎನ್ನಲಾಗುವ ರಹಸ್ಯ ಸಭೆಯೊಂದರ ಪರಿಣಾಮವಾಗಿ ಪ್ರಾದೇಶಿಕ ಪಕ್ಷಗಳಿಗೆ ಕರ್ನಾಟಕದಲ್ಲಿ ಸ್ಪೇಸ್ ಇಲ್ಲ ಎನ್ನುವ ಮಾತುಗಳು ಅವರ ಬಾಯಿಂದ ಹೊರಬಿದ್ದಿವೆ. BJP ಟಾಪ್ ಬಾಸ್ಗಳು ಬಯಸುತ್ತಿರುವ ಬೆಳವಣಿಗೆ ರಾಜ್ಯದಲ್ಲಿ ನಡೆಯಲು ವೇದಿಕೆ ಸಿದ್ಧವಾಗುತ್ತಿದೆ. ಇದಕ್ಕೆ ದೇವೇಗೌಡರು ಒಪ್ಪಿಗೆ ಕೊಡುವುದು ಮಾತ್ರ ಬಾಕಿ ಉಳಿದಿದೆ. JDS ಮುಖಂಡರು ಮತ್ತು ಕಾರ್ಯಕರ್ತರನ್ನು ಮುಂಬರುವ ಮಹಾ ಪಲ್ಲಟವೊಂದಕ್ಕೆ ಮಾನಸಿಕವಾಗಿ ಸಜ್ಜುಗೊಳಿಸುವ ಸಲುವಾಗಿ ಕುಮಾರಣ್ಣ ನಮಗೆ ಸ್ವತಂತ್ರವಾಗಿ ಅಧಿಕಾರಕ್ಕಿರುವ ಅವಕಾಶವಿಲ್ಲ ಅಂತ ಬಿಡುಬೀಸಾಗಿ ಹೇಳಿದ್ದಾರೆ ಎನ್ನುವ ಮಾತುಗಳು ರಾಜಕೀಯ ವಿಶ್ಲೇಷಕರ ವಲಯದಲ್ಲಿ ಕೇಳಿಬರುತ್ತಿವೆ. ಹೌದು, ನಾವಿಲ್ಲಿ ಹೇಳ ಹೊರಟಿರುವುದು BJPಯೊಂದಿಗೆ JDS ಪಕ್ಷ ವಿಲೀನವಾಗುತ್ತೆ ಎಂದು ಒಬ್ಬಿರುವ ಮಾತುಗಳಲ್ಲಿನ ಸತ್ಯಾಸತ್ಯತೆಯ ಬಗ್ಗೆ. ಮುಂಬರುವ ವಿಧಾನಸಭಾ ಚುನಾವಣೆ ವೇಳೆಗೆ ದಳಪತಿಗಳು ನೇರವಾಗಿ BJP ಜೊತೆ ಬೆರೆತು ಹೋಗಲಿದ್ದಾರೆ. ವಿಲೀನಕ್ಕೆ ಪ್ರತಿಯಾಗಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಲು ಮೋದಿ ಅಮಿತ್ ಶಾ ಸಿದ್ಧರಿದ್ದಾರೆ. BJP ಚುಕ್ಕಾಣಿ HDK ಕೈಗೆ ಒಪ್ಪಿಸುವ ವಿಚಾರದಲ್ಲಿ ಅವರು ಮುಕ್ತ ಮನಸ್ಸು ಹೊಂದಿದ್ದಾರೆ ಎಂದು ಕೇಳಿಬರುತ್ತಿರುವ ಮಾತುಗಳ ಬಗ್ಗೆ. ಇಷ್ಟಕ್ಕೂ ಕುಮಾರಣ್ಣ ಅವರೇಕೆ ತಮ್ಮದೇ ಪಕ್ಷದ ಬಗ್ಗೆ, ತಮ್ಮದೇ ಶಕ್ತಿಯ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡಿದರು? ಸುಖ ಸುಮ್ಮನೆ ಇಂತಹ ಹೇಳಿಕೆಯನ್ನು ಅವರಾದರೂ ಏಕೆ ಕೊಡುತ್ತಾರೆ? ಈ ಮಾತುಗಳ ಇಂದಿನ ಒಳಮರ್ಮವೇನೋ? ನವದೆಹಲಿಯಲ್ಲಿ BJP ಟಾಪ್ ಬಾಸ್ಗಳ ಜೊತೆ HDK ನಡೆಸಿದ್ದಾರೆ ಎನ್ನಲಾಗುತ್ತಿರುವ ಮಾತುಕತೆಗೂ ಅವರ ಹೇಳಿಕೆಗೂ ಲಿಂಕು ಇದೆಯಾ? ಎಲ್ಲವನ್ನೂ ವಿಸ್ತೃತವಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ರಾಜ್ಯದಲ್ಲಿ ಸ್ಥಾಪನೆಯಾದ ಪ್ರಾದೇಶಿಕ ಪಕ್ಷಗಳ ಸ್ಥಿತಿ ಏನೇನಾಯಿತು ಎಂಬುದು ಎಲ್ಲರಿಗೂ ತಿಳಿದೇ ಇದೆ. ಯಾವುದೇ ಪ್ರಾದೇಶಿಕ ಪಕ್ಷ ಇಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೇರಿದ ಉದಾಹರಣೆಯೇ ಇಲ್ಲ. ದೇವೇಗೌಡರು ಕಟ್ಟಿದ ಜಾತ್ಯತೀತ ಜನತಾದಳ ಹೊರತಾಗಿ ಇನ್ಯಾವುದೇ ಪಕ್ಷ ವಿಧಾನಸೌಧದ 3ನೇ ಮಹಡಿ ಮುಟ್ಟಿಲ್ಲ. ಮೈತ್ರಿ ಮೂಲಕವಾದರೂ ಅಧಿಕಾರ ಹಿಡಿದಿರುವುದು JDS ಮಾತ್ರ. ಅಹಿಂದ ವರ್ಗಗಳ ದೊಡ್ಡ ನಾಯಕ ದೇವರಾಜ ಅರಸು ಅವರಿಂದ ಹಿಡಿದು ಬಂಗಾರಪ್ಪ ಅವರಿಗೆ, ರಾಮಕೃಷ್ಣ ಹೆಗಡೆ ಅವರಿಂದ ಹಿಡಿದು ಯಡಿಯೂರಪ್ಪ, ಸಿದ್ದರಾಮಯ್ಯ ಅವರಿಗೆ ಅನೇಕ ಮಾಸ್ ಲೀಡರ್ಗಳೇ ಪಕ್ಷ ಕಟ್ಟಿದರೂ ಯಶಸ್ಸು ಸಿಕ್ಕಿಲ್ಲ. ಚುನಾವಣೆಗಳಲ್ಲಿ 10% ಮತ ಪಡೆಯಲು ಕೂಡ ಸಾಧ್ಯವಾಗಿಲ್ಲ. 1994ರಲ್ಲಿ KCP ಕಟ್ಟಿದ್ದ ಬಂಗಾರಪ್ಪ 10 ಸೀಟುಗಳೊಂದಿಗೆ 7.31% ಮತ ಪಡೆದಿದ್ದು, 2013ರಲ್ಲಿ KGP ಕಟ್ಟಿದ್ದ ಯಡಿಯೂರಪ್ಪ 6 ಸ್ಥಾನಗಳೊಂದಿಗೆ 9.79% ಮತ ಪಡೆದಿದ್ದೇ ಈವರೆಗಿನ ದೊಡ್ಡ ಸಾಧನೆ. ದೇವೇಗೌಡರನ್ನು ಬಿಟ್ಟು ಈವರೆಗೂ ಬೇರೆ ಯಾವುದೇ ಮಾಸ್ ಲೀಡರ್ ತಾವು ಕಟ್ಟಿದ ಪಕ್ಷ ಉಳಿಸಿಕೊಳ್ಳಲಾಗಿಲ್ಲ. ದೇವರಾಜ ಅರಸು ಸಾವಿನ ನಂತರ ಕ್ರಾಂತಿರಂಗವನ್ನು ಬಂಗಾರಪ್ಪ ಕಾಂಗ್ರೆಸ್ ಪಕ್ಷದೊಳಗೆ ವಿಲೀನಗೊಳಿಸಿದರು. ಲೋಕಶಕ್ತಿ ಪಕ್ಷ ಕಟ್ಟಿದ್ದ ರಾಮಕೃಷ್ಣ ಹೆಗಡೆ ಅದನ್ನು JDU ಒಳಗೆ ಲೀನಗೊಳಿಸಿದರು. KJP ಸ್ಥಾಪಿಸಿ BJP ವಿರುದ್ಧ ಗರ್ಜಿಸಿದ್ದ ಯಡಿಯೂರಪ್ಪ ಒಂದೇ ಚುನಾವಣೆಗೆ ಹೈರಾಣಾಗಿ ಆ ಪಕ್ಷವನ್ನು ಅದೇ BJPಯೊಳಗೆ ವಿಲೀನಗೊಳಿಸಿದರು. ಇದೇ ಸಿದ್ದರಾಮಯ್ಯನವರು ABPJD ಪಕ್ಷ ಕಟ್ಟಿ ಒಂದು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸುಸ್ತಾಗಿ ಆ ಪಕ್ಷದ ಸಮೇತ ಕಾಂಗ್ರೆಸ್ಗೆ ಆರಿಕೊಂಡರು. ಹೀಗೆ JDS ಹೊರತುಪಡಿಸಿ ರಾಜ್ಯ ರಾಜಕಾರಣದಲ್ಲಿ ಎದ್ದು ನಿಂತ ಯಾವುದೇ ಪ್ರಾದೇಶಿಕ ಶಕ್ತಿ ಬರ್ಕತ್ತಾಗಿಲ್ಲ. ಕಳೆದ 25 ವರ್ಷಗಳಿಂದ ಏರುತ್ತಾ ಇಳಿಯುತ್ತಾ JDS ಅಸ್ತಿತ್ವ ಉಳಿಸಿಕೊಂಡಿರುವುದೇನೋ ನಿಜ. ಇದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ದೊಡ್ಡ ಸಾಧನೆ ಕೂಡ. ಆದರೆ ಇವತ್ತಿನ ರಾಜಕೀಯವನ್ನು ಹಣಬಲವಿಲ್ಲದೆ ನಡೆಸುವುದು ಸಾಧ್ಯವೇ ಇಲ್ಲ ಎನ್ನುವಂತಾಗಿದೆ. 2023ರ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳಿಗೆ ಚುನಾವಣೆ ಖರ್ಚಿಗೆ ಸಣ್ಣ ಪುಟ್ಟ ಫಂಡ್ ಕೊಡಲು ಕೂಡ ಕುಮಾರಣ್ಣ ಪರದಾಡಿದ್ದರು. ಅನೇಕ ಗೆಲ್ಲುವ ವರ್ಚಸ್ಸಿದ್ದ JDS ಅಭ್ಯರ್ಥಿಗಳು ರಾಷ್ಟ್ರೀಯ ಪಕ್ಷಗಳ ಹಣಬಲದ ಮುಂದೆ ಸೋತಿದ್ದರು. ಕುಮಟಾ ಕ್ಷೇತ್ರದಲ್ಲಿ ಗೆಲ್ಲುವ ಅವಕಾಶವಿದ್ದ JDS ಅಭ್ಯರ್ಥಿ ಸೂರಜ್ ನಾಯ್ಕ್ ಸೋನಿ ಕೇವಲ 500 ಓಟುಗಳಲ್ಲಿ ಸೋತಿದ್ದು ಕಂಡ ಕುಮಾರಣ್ಣ ಬಹಿರಂಗವಾಗಿ ಬೇಸರ ಹೊರಹಾಕಿದ್ದರು. ಚುನಾವಣೆ ನಡೆಸಲು ಆತನಿಗೆ ಸಣ್ಣ ಫಂಡ್ ಕೊಡಲು ಕೂಡ ನನ್ನ ಕೈಲಾಗಲಿಲ್ಲ. ನಾವು ಆತನಿಗೆ ಸಹಾಯ ಮಾಡಿದ್ದರೆ ಖಂಡಿತ ಆತ ಗೆದ್ದು ಬರುತ್ತಿದ್ದ.
ಹಣಬಲದ ರಾಜಕಾರಣದ ಎದುರು ನಾವು ಸೋತೆವು ಎಂದು ನೊಂದು ನುಡಿದಿದ್ದರು. ಮೊನ್ನೆಯ ಪಂಚರಾಜ್ಯಗಳ ಚುನಾವಣೆ ನಡೆದ ರೀತಿ ಕಂಡ ಮೇಲಂತೂ ತಮ್ಮ ಪಕ್ಷದ ಅಸ್ತಿತ್ವ ಉಳಿಸಿಕೊಳ್ಳುವ ವಿಚಾರದಲ್ಲಿ ಅವರು ತೀವ್ರ ಚಿಂತಿತರಾಗಿದ್ದಾರೆ. ಗೆಳೆಯರೇ, ದೇವೇಗೌಡರು ಈ ನಾಡಿಗೆ ಕೊಟ್ಟ ಕೊಡುಗೆ ಅಪಾರ. ಆಲಮಟ್ಟಿ ಅಣೆಕಟ್ಟು ಎತ್ತರದ ದಿಟ್ಟ ನಿರ್ಧಾರ ಕೈಗೊಂಡ ದೊಡ್ಡಗೌಡರು ಉತ್ತರ ಕರ್ನಾಟಕದ ಬಾಳು ಬಂಗಾರ ಮಾಡಿದರು. ಆದರೆ ಅಲ್ಲಿನ ಜನ ಮತ ಹಾಕುವಾಗ ಇದನ್ನು ಸ್ಮರಿಸಿಕೊಳ್ಳಲಿಲ್ಲ. ಕುಮಾರಸ್ವಾಮಿಯವರು ದೇಶವೇ ತಿರುಗಿ ನೋಡುವಂತಹ ಆಡಳಿತ ನಡೆಸಿದರು. ಗ್ರಾಮ ವಾಸ್ತವ್ಯ, ಸಾರಾಯಿ ನಿಷೇಧ, ಲಾಟರಿ ನಿಷೇಧ, 2 ಸಲ ರೈತರ ಸಾಲ ಸಂಪೂರ್ಣ ಮನ್ನಾ, ಹೀಗೆ ಸಾಲು ಸಾಲು ಜನಪರ ಯೋಜನೆ ಕೊಟ್ಟರು. ಆದರೆ ಜನ ಅವರಿಗೆ ಪೂರ್ಣ ಅಧಿಕಾರ ನೀಡಲೇ ಇಲ್ಲ. ಅನ್ಯ ಪಕ್ಷಗಳ ಬೆಂಬಲದಿಂದ ಆಡಳಿತ ನಡೆಸಿ ಇಷ್ಟು ಮಾಡಿದ ನಂತರವೂ ನಮಗೆ ಜನ ಆಶೀರ್ವಾದ ಮಾಡಲಿಲ್ಲವಲ್ಲ ಎನ್ನುವ ಕೊರಗು, ನೋವು HDK ಮನಸ್ಸಿನಲ್ಲಿ ಎಪ್ಪುಗಟ್ಟಿದೆ. ರಾಷ್ಟ್ರೀಯ ಪಕ್ಷಗಳ ಎದುರು ರಾಜಕೀಯ ಮಾಡುವುದು ಹೇಗೆ ಎಂಬುದೇ ಅವರಿಗೆ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತಿದೆ. ಈಗ BJP ಜೊತೆ ಮೈತ್ರಿ ಇರುವುದೇನೋ ನಿಜ, ಆದರೆ ನಾವು ನಮ್ಮ ಅಸ್ತಿತ್ವ ಪ್ರಾಬಲ್ಯ ಉಳಿಸಿಕೊಳ್ಳದಿದ್ದರೆ ಅವರಾದರೂ ಏಕೆ ಮಣೆ ಹಾಕಿ ಮನ್ನಣೆ ನೀಡುತ್ತಾರೆ? ದೇವೇಗೌಡರು ರಾಜ್ಯ ಸುತ್ತಿ ಪಕ್ಷ ಕಟ್ಟುವ ಸ್ಥಿತಿಯಲ್ಲಿಲ್ಲ. ಮುಂದಿನ ದಿನಗಳಲ್ಲಿ ತಾವು ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಪ್ರತಿ ಕ್ಷೇತ್ರ ಪರ್ಯಟನೆ ಮಾಡುವುದು ಸಾಧ್ಯವಿಲ್ಲ. ಚಿತ್ರದುರ್ಗ ದಾಟಿದ ನಂತರ ಜನರನ್ನು ಸೆಳೆಯುವ ಶಕ್ತಿ ನಿಖಿಲ್ಗಿಲ್ಲ. ಹೀಗಿರುವಾಗ BJPಯೊಳಗೆ ವಿಲೀನಗೊಳ್ಳುವುದೇ ಎಲ್ಲ ರೀತಿಯಲ್ಲೂ ಒಳ್ಳೆಯದಲ್ಲವೇ ಎಂಬ ಚಿಂತನೆ ಅವರ ಮನಸ್ಸಿನಲ್ಲಿ ಮೂಡಿದಂತಿದೆ. ಆದರೆ ಈ ಬಗ್ಗೆ ಅರೆಮನಸ್ಸಿನಲ್ಲಿರುವ ಅವರಲ್ಲಿ ಯಾವುದೇ ನಿರ್ಧಾರ ಸ್ಪಷ್ಟಗೊಂಡಿಲ್ಲ. ಇದೇ ಕಾಲಕ್ಕೆ ಸರಿಯಾಗಿ BJP ಟಾಪ್ ಬಾಸ್ಗಳು ಈ ಪ್ರಸ್ತಾಪವನ್ನು ಮತ್ತೆ HDK ಮುಂದಿಟ್ಟಿದ್ದಾರೆ ಎನ್ನಲಾಗುತ್ತಿದೆ. ಇದರ ಬಗ್ಗೆ ಒಂದು ಸಭೆಯೂ ನಡೆದಿದೆ ಎಂಬ ಮಾಹಿತಿ ದೊರೆತಿದೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಬಹುಕಾಲದಿಂದಲೂ ವಿಲೀನದ ವಿಚಾರವನ್ನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಮುಂದೆ ಇಡುತ್ತಲೇ ಬಂದಿದ್ದಾರೆ. ಪ್ರಾದೇಶಿಕ ಪಕ್ಷವನ್ನು ಉಳಿಸಿಕೊಳ್ಳುವುದು ಇಂದಿನ ರಾಜಕಾರಣದಲ್ಲಿ ತೀರಾ ಕಷ್ಟದ ಕೆಲಸ. ಸುಮ್ಮನೆ ನಮ್ಮೊಂದಿಗೆ ಸೇರಿಬಿಡಿ, ನಿಮ್ಮ ನಾಯಕತ್ವವನ್ನು ಗೌರವಿಸುತ್ತೇವೆ, ನಮಗೆ ಕರ್ನಾಟಕ BJPಯ ನಾಯಕತ್ವ ಶೂನ್ಯತೆಯೂ ನಿವಾರಣೆಯಾಗುತ್ತದೆ, ನಿಮ್ಮ ಕುಟುಂಬದ ರಾಜಕೀಯ ಅಸ್ತಿತ್ವವೂ ಉಳಿಯುತ್ತದೆ ಎಂದು ಅಮಿತ್ ಶಾ ಅವರಂತೂ ಅನೇಕ ಸಲ ಕೋರಿದ್ದಾರೆ ಎನ್ನಲಾಗಿದೆ. ಆದರೆ ಗೌಡರು ವಿನಮ್ರಪೂರ್ವಕವಾಗಿಯೇ ಇದನ್ನು ತಿರಸ್ಕರಿಸುತ್ತಾ ಬಂದಿದ್ದರು. ನಮ್ಮದು ಸಣ್ಣ ಪಕ್ಷ, ಎಷ್ಟು ಕಾಲ ಸಾಧ್ಯವಾಗುತ್ತದೋ ಅಷ್ಟು ದಿನ ನಾವು ಪ್ರತ್ಯೇಕವಾಗಿಯೇ ಉಳಿಯುತ್ತೇವೆ, ನಿಮ್ಮೊಂದಿಗೆ ದೀರ್ಘಕಾಲದ ಮೈತ್ರಿ ಬಯಸುತ್ತೇವೆ ಎಂದು ಹೇಳುತ್ತಾ ಬಂದಿದ್ದರು. ಆದರೆ ಈಗ ಪರಿಸ್ಥಿತಿಗಳು ಬದಲಾಗಿವೆ. ದಳಪತಿಗಳು ಈ ವಿಚಾರದಲ್ಲಿ ಮೆತ್ತಗಾಗಿದ್ದಾರೆ ಎಂಬ ಮಾಹಿತಿಗಳು ಬರುತ್ತಿವೆ. ಮಿತ್ರರೇ, ಪಂಚರಾಜ್ಯಗಳ ಚುನಾವಣೆ ದಳಪತಿಗಳಿಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದೆ. ದೇಶದಲ್ಲಿ ಮುಂಬರುವ ಚುನಾವಣೆಗಳು ಸಾಂಪ್ರದಾಯಿಕ ಶೈಲಿಯಲ್ಲಿ ನಡೆಯುವುದಿಲ್ಲ ಮತ್ತು BJP ಬೇರು ಬಿಟ್ಟಿರುವ ಕಡೆ ಪ್ರಾದೇಶಿಕ ಪಕ್ಷಗಳು ಉಳಿಯುವುದು ಸಾಧ್ಯವಿಲ್ಲ. BJP ಜೊತೆ ಮೈತ್ರಿ ಹೊಂದಿರುವ ಪಕ್ಷಗಳಿಗೆ ಸದ್ಯಕ್ಕೆ ತೊಂದರೆ ಇಲ್ಲವಾದರೂ BJP ತನ್ನ ಜೊತೆ ಇರುವ ಪಕ್ಷಗಳ ನೆಲೆಗಳನ್ನು ಆವರಿಸಿಕೊಳ್ಳುತ್ತಾ ಸಾಗಿರುವುದು ಅನೇಕ ರಾಜ್ಯಗಳಲ್ಲಿ ಕಣ್ಣಿಗೆ ಕಾಣುತ್ತಿದೆ. ಮಹಾರಾಷ್ಟ್ರ, ಬಿಹಾರದಲ್ಲಿ BJP ಮೈತ್ರಿ ಪಕ್ಷಗಳನ್ನು ನುಂಗುತ್ತಿದೆ. ಇದು BJP ಬಗೆಗಿನ ಆರೋಪವಲ್ಲ, ಇದು ರಾಜಕೀಯ ಸತ್ಯ ಎಂಬುದರ ಅರಿವು ಕುಮಾರಸ್ವಾಮಿ ಅವರಿಗೆ ಇದೆ. ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ರಾಜಕೀಯ ವಾತಾವರಣವೇ ಬೇರೆ. ಅಲ್ಲಿ BJP ಒಳತೂರಲು ಈವರೆಗೂ ಜಾಗವೇ ಸಿಕ್ಕಿಲ್ಲ. ಆದರೆ ಕರ್ನಾಟಕದಲ್ಲಿ ಹಾಗಲ್ಲ. ಇಲ್ಲಿ BJP ಬೂತ್ ಮಟ್ಟದವರೆಗೂ ತಲುಪಿದೆ. ಹಳೆ ಮೈಸೂರು ಪ್ರಾಂತ್ಯದ 3-4 ಜಿಲ್ಲೆಗಳನ್ನು ಬಿಟ್ಟರೆ ಎಲ್ಲೆಡೆ ಕಾರ್ಯಕರ್ತರ ಬೃಹತ್ ಪಡೆ ಇದೆ. ನಾವು ಏನೇ ಸಾಹಸ ಪಟ್ಟರೂ ಅವರ ಪಕ್ಷ ವಿಸ್ತರಣೆಯನ್ನು ತಡೆಯಲು ಮುಂದಿನ ದಿನಗಳಲ್ಲಿ ಸಾಧ್ಯವಾಗುವುದಿಲ್ಲ. ಹೀಗಾಗಿ BJP ಜೊತೆ JDS ವಿಲೀನಗೊಳಿಸಿ ಎನ್ನುವ ಮೋದಿ, ಅಮಿತ್ ಶಾ ಅವರ ಸಲಹೆಯನ್ನು ಪರಿಗಣಿಸಿದರೆ ಹೇಗೆ ಎಂಬ ಚಿಂತನೆ ಕುಮಾರಸ್ವಾಮಿ ಅವರಲ್ಲಿ ಮೂಡಿರುವಂತಿದೆ. ಈ ಬಗ್ಗೆ ನವದೆಹಲಿಯಲ್ಲಿ BJPಯ ಟಾಪ್ ಬಾಸ್ಗಳ ನಂಬಿಕಸ್ಥರ ಜೊತೆ ಅನೌಪಚಾರಿಕ ಸಭೆ, ಮಾತುಕತೆಯೂ ನಡೆದಿದೆ ಎನ್ನಲಾಗುತ್ತಿದೆ. BJPಯಲ್ಲಿ ನಾಯಕತ್ವ ಅರ್ಥಾತ್ CM ಅಭ್ಯರ್ಥಿ ಮಾಡುವ ಭರವಸೆ ಸಿಕ್ಕರೆ ನೀವು ಪಕ್ಷ ವಿಲೀನಗೊಳಿಸಬಹುದು. ನೀವು ಕೇಸರಿ ಸೈನ್ಯದ ಮುಂಚೂಣಿಯಲ್ಲಿ ನಿಂತರೆ ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ಬರುವುದು ಕೂಡ ನಿಶ್ಚಿತ. ಸ್ವಂತ ಬಲದ ಸರ್ಕಾರ, ಮೋದಿ ಅಮಿತ್ ಶಾ ಅವರ ನೇರ ಬೆಂಬಲ ಸಿಗುವುದರಿಂದ ಉತ್ತಮ ಸರ್ಕಾರ ನೀಡಿ ಜನಪರವಾಗಿ ಕೆಲಸ ಮಾಡಿ ಹೆಸರು ಉಳಿಸಿಕೊಳ್ಳಬಹುದು. ನಿಖಿಲ್ ಭವಿಷ್ಯವನ್ನು ಉಜ್ವಲಗೊಳಿಸಬಹುದು ಎಂಬ ಸಲಹೆಯನ್ನು ಕೆಲ ಸಮೀಪವರ್ತಿಗಳು ಕುಮಾರಣ್ಣನಿಗೆ ನೀಡಿದ್ದಾರೆ ಎನ್ನಲಾಗುತ್ತಿದೆ.
ಆದರೆ ವಿಲೀನ ವಿಚಾರದಲ್ಲಿ HDK ಅರೆಮನಸ್ಕರಾಗಿಯೇ ಉಳಿದಿದ್ದಾರೆ. ಆದರೆ ನಮಗಿನ್ನು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವ ಅವಕಾಶ ಕರ್ನಾಟಕದಲ್ಲಿಲ್ಲ ಎಂಬುದು ಅವರಿಗೆ ಸ್ಪಷ್ಟವಾಗಿ ಮನವರಿಕೆಯಾಗಿದೆ. ಹೀಗಾಗಿಯೇ ತಮ್ಮ ಭಾವನೆಯನ್ನು ಎಂದಿನಂತೆ ಮುಕ್ತವಾಗಿ ಹೊರಹಾಕಿ ಪ್ರಾದೇಶಿಕ ಪಕ್ಷಗಳಿಗೆ ಇಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೇರುವ ಅವಕಾಶವಿಲ್ಲ ಎಂದು ಹೇಳಿದ್ದಾರೆ ಎನ್ನಲಾಗುತ್ತಿದೆ. JDS ಪಕ್ಷ BJP ಜೊತೆ ವಿಲೀನ ಪ್ರಸ್ತಾಪದ ಬಗ್ಗೆ ನಿಮ್ಮ ನಿಲುವೇನು? ರಾಜ್ಯದ ಏಕೈಕ ಪ್ರಬಲ ಪ್ರಾದೇಶಿಕ ಪಕ್ಷ ಸ್ವತಂತ್ರವಾಗಿ ಉಳಿದು ಹೋರಾಟ ನಡೆಸಬೇಕಾ ಅಥವಾ BJP ಜೊತೆ ವಿಲೀನವಾಗಬೇಕಾ ಎಂಬ ಕುರಿತು ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.